ಏನು ಎಲ್ಲಿ ಹೋಗ್ತೀರ ಅಲ್ಲಿ ಒಬ್ಬ ನಟಿ ಬಂದ ನಟಿ ನೋಡ್ದಂಗೆ ಮಾಡ್ತಾರೆ ರೀ. ಭಾಳ ಖುಷಿ ಅನ್ನಿಸ್ತದ ಮತ್ತು ವಿಚಿತ್ರ ಅನ್ನಿಸ್ತದೆ, ಒಳಗೊಳಗೆ ನಗು ಬರ್ತಿರ್ತದೆ. ಎಷ್ಟು ಮಂದಿ ಹಿಂಗ್ಯಾಕಪ್ಪ ಅಂತಿರ್ತೀನಿ. ಕರೆ ಹೇಳಾಕತ್ತೀನಿ ರೀ. ನಿಮ್ಮ ಮುಂದೆ 4 ತಿಂಗಳ ಹಿಂದೆ ಬೆಂಗ್ಳೂರಿಗೆ ಹೋಗಿದ್ದೆ. ಬೆಂಗಳೂರಿಂದ ಗೋಲ್ ಗುಮ್ಮಜ್ ಎಕ್ಸ್ಪ್ರೆಸ್ ಟ್ರೈನ್ ರಿಸರ್ವೇಷನ್ ತೆಗಿಸಿದ್ದೆ. ಬಿಜಾಪುರಕ್ಕೆ ಮರುದಿನ ಕಾರ್ಯಕ್ರಮ ಇತ್ತು. ನಮ್ಮ ತಮ್ಮನ ಮಗ ಬಂದು ಮೆಜೆಸ್ಟಿಕ್ಕಿಗೆ ಬಂದು ಬಿಟ್ಟು ಹೋದ. ಅರ್ಧ ತಾಸು ಲೇಟ್ ಇತ್ತು. ಅದು ಮೈಸೂರಿಂದ ಬರಬೇಕಲ್ಲ ಅದು ಟ್ರೈನ್. ಅಲ್ಲಿ ನಿಂತೆ ಅವರು ಇವರು ಬರೋರು ಹಿಂಗೆ ತಲೆ ತುರ್ಸ್ಕೊಳ್ಳೋರು. ಎಲ್ಲೇ ನೋಡಿವಲ್ಲ ಈ ಹೆಣ್ಮಗಳಿಗೆ ನಂಗೆ ಅವ್ರು ಎದಾರೇನು ನೋಡಲ್ಲ ಒಬ್ಬನವ ಅವ್ರು ಬೆಳಗ್ಗೆ ಚಂದ ಅದಾರೇನೋ ಇನ್ನೊಬ್ಬವ. ಅದಕ್ಕೆ ಹೋಗಿ ಬಂದು ಮೇಡಮ್ರ ಟಿವ್ಯಾಗ ಬರೋರು ನೀವೇ ಏನ್ರಿ ಅಂದೆ. ಹೌದಯ್ಯಪ್ಪ ನಾನೇ ಅಂದೆ. ಮೇಡಮ್ಮರ ಒಂದು ಫೋಟೋ ರೀ, ಮೇಡಮ್ಮರ ಒಂದು ಸೆಲ್ಫಿ ರೀ, ಮೇಡಮ್ಮರ ಒಂದು ಫೋಟೋ ರೀ. ಹಿಂಗಾಗಿ ಖರೆ ಹೇಳ್ತೀನಿ ರೀ, 30-40 ಫೋಟೋ ಅದು. 30-40 ಫೋಟೋ ಅದು. ಒಬ್ಬ ಧಾರವಾಡ ಹುಡುಗ ಭಾಳ ಪಕ್ಕ. ಏನು ರೀ ಮೇಡಮ್ ನಿಮ್ದು ಎಷ್ಟು ಫೋಟೋ ಅದು ಏನು ಕತಿ? ಒಂದು ಫೋಟೋಕ್ಕೆ 100 ರೂಪಾಯಿ ಇಟ್ಟರೆ 3-4 ಸಾವಿರ ರೂಪಾಯಿ ಆತಿದ್ರು ಅಂದ. 100 ರೂಪಾಯಿ ಇಟ್ಟರೆ 3-4 ಸಾವಿರ ರೂಪಾಯಿ ಆತಿತ್ತು ಅಂದ. ನಾ ಅಂದೆ ಯಪ್ಪ 100 ರೂಪಾಯಿ ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋ ಮೂತ್ಯ ನಂದು. ಬಣ್ಣರೇ ಬಣ್ಣ ಹುಚ್ಚ 100 ಅಲ್ಲಲ್ಲೋ ಯಪ್ಪ. 10 ರೂಪಾಯಿ ಕೊಟ್ಟರು ಯಾರು ಫೋಟೋ ತೆಗೆಸ್ಕೊಳಂಗಿಲ್ಲ. ದೇವ್ರು ಏನೋ ಒಂದಿಷ್ಟು ಕಲಾ ಕೊಟ್ಟಾನ. ಅವ್ವ ಅಪ್ಪ ಒಂದಿಷ್ಟು ವಿದ್ಯಾಭ್ಯಾಸ ಕಲಿಸ್ಯಾರ. 4 ಹಾಡ ಹಾಡ್ತೀನಿ, 4 ಮಾತಾಡ್ತೀನಿ ಅಂಥೇಳಿ ಇಷ್ಟು ಅಭಿಮಾನದಿಂದ ಕಾಣ್ತಾರಪ್ಪ ಅನ್ನೋ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದೆ. ಅದಕ್ಕೆ ಜೀವನದೊಳಗೆ ಯಾವಾಗ ಎಂಥ ತಿರುವು ಬರ್ತದೆ ಹೇಳೋಕ್ಕಾಗಲ್ಲ. ಇವತ್ತು ನನಗೆ ನೌಕರಿ ಆಗದೇ ಇದ್ದರೂ ಚಿಂತಿಲ್ಲ, ನನ್ನ ಪತಿ ಮಹಾಶಯ ಮತ್ತೊಂದು ಮಾಡಿಕೊಂಡ್ರೂ ಚಿಂತಿಲ್ಲ. ದಯಮಾಡಿ ಹೆಣ್ಮಕ್ಳೆಲ್ಲ ಪಾಪ ಹಳಾಳಿ ಮಾಡಬೇಡ್ರಿ. ಮೇಡಮ್ ಎಲ್ಲರಿಗೆ ನಗಿಸ್ತಾರೆ ಹಿಂಗಾಯ್ತಲ್ಲ ಅಂಥೇಳಿ. ಆಗಿದ್ದೆಲ್ಲ ಭಾಳ ಬೆಸ್ಟ್ ಆಗಿದ್ರಿ ಯವ್ವ. ಇಲ್ಲಿ ಅಯೋಗ್ಯಗೆ ಕೂಳು ಬಡ್ಕೋತಲ್ಲೇ ಕುಂಡಿರ್ಬೇಕಾಗ್ತಿತ್ತು. ಇವತ್ತು ಎಲ್ಲ ಕಡೆ ಕರ್ನಾಟಕ ಎಲ್ಲ ಜಿಲ್ಲೆ ಹೊರ ರಾಜ್ಯ ವಿಮಾನದಾಗ ಕೂತ್ಕೊಂಡು ಹೋಗಿ ಕಾರ್ಯಕ್ರಮಕ್ಕೆ ಕೊಡುವ ಭಾಗ್ಯ ಯಾರಿಗೆ ಸಿಗುತ್ತದೆ? ಅದಕ್ಕೆ ದುಷ್ಟ ಪತಿ ಮಹಾಶಯನಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಆಗಿದ್ದೆಲ್ಲ ನಾವು ಪ್ಲಸ್ ತಿಳ್ಕೋಬೇಕು. ಎದೆ ಒಡ್ಕೋಬಾರದು, ಧೈರ್ಯದಿಂದ ಜೀವನ ಕಟ್ಕೋಬೇಕು. ಒಂದು ಕನಸು ಈಡೇರದಿದ್ರೆ ಮತ್ತೊಂದು ಕನಸು ಕಾಣಬೇಕು ಅನ್ನೋ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ಸಣ್ಣವರು ಯಾಕಾಗಿ ವಚನ ಸಾಹಿತ್ಯ ಓದ್ಕೊಂಡವರು, ವಚನ ಪ್ರಾರ್ಥನೆ ಹಾಡಿದವರು. ನಮ್ಮಲ್ಲಿ ಎಸ್ ಜಿ ಬೊಮ್ಮಣ್ಣಿ ಅಂಥೇಳಿ ಡಾಕ್ಟರ್ ಇದ್ದರು, ನಮ್ಮ ಅಪ್ಪರು ಕಾಲೇಜ್ ಪ್ರಿನ್ಸಿಪಾಲ್ರು. ಹೀಗಾಗಿ ನಾವು ವಚನ ಸಾಹಿತ್ಯ ಓದ್ಕೊಂಡೇ ಬಂದವರು. ಖರೆ ಹೇಳ್ತೀನಿ, ನಮ್ಮ ತಂದೆ ನಮ್ಮ ಅವ್ವ ಅಪ್ಪ ಯಾವ ಗುಡಿ ಗುಂಡಾರಕ್ಕೆ ಹೋದವರಲ್ಲ, ಯಾವ ದೇವರಿಗೆ ಬೇಡ್ಕೊಂಡವರಲ್ಲ. ನಮ್ಮವು ಲಕ್ಷ್ಮೀ ಪೂಜೆ ಮಾಡಲಿಲ್ಲ, ಗಣಪತಿ ಕುಂಡ್ರಿಸ್ಲಿಲ್ಲ. 8 ಮಕ್ಕಳಿಗೆ ಹಡ್ದ ಅವ್ರು ಎಲ್ಲ ಮಾಡೋದ್ರಾಗೆ ರಗಡ ಆತಿತ್ರಿ. ಅಲ್ಲೆಲ್ಲಿ ಬಂದವರಿಗೆ ದಾಸೋಹ ಮಾಡುವ ನಮ್ಮಮ್ಮ ತಾಯಿಗಿಂತ ದೇವರಿಲ್ಲ ಅನ್ನೋ ಮಾತು ಭಾಳ ಖರೆ ಅದ. ದಯಮಾಡಿ ನಮ್ಮ ಹೆಣ್ಮಕ್ಳಿಗೆ ಹೇಳ್ತೀನಿ, ಮಕ್ಕಳಿಗೆ ಭೇದ ಭಾವ ಕಲಿಸ್ಬೇಡ್ರಿ ಯವ್ವ. ನಮ್ಮ ಗೆಳತಿಯರು ಬಡಗಿಯರು, ಪತ್ತಾರು, ಮುಸುಲ್ರು ಎಲ್ಲರೂ ನಮ್ಮ ತಮ್ಮನ ಗೆಳೆಯರು, ನಮ್ಮ ಗೆಳತಿಯರು ಬರ್ತಿದ್ರು. ಒಂದಿನ ನಮ್ಮವ್ವ ಯಾವ ಜಾತಿ ಯಾವ ಕುಲ ಎಂದೂ ಕೇಳಿಲ್ಲ. ನಮಗಿನ್ನಾದರೂ ಯಾವ ಜಾತಿ ಭೇದ ನಮಗೆ ಗೊತ್ತೇ ಇಲ್ಲ. ನಿಮ್ಮ ತಲೆಯಾಗಿಂದು ಜಾತಿ ತೆಗಿರೋ ಯಪ್ಪ, ತೆಗಿರೇ ಯವ್ವ. ನಮ್ಮ ಅಲ್ಲಿ ಊರಾಗ ಸಿಂಧ್ಯಾಗ ಒಬ್ರು ಅಕ್ಕೋರಿದ್ರಿ, ಭಯಂಕರ. ನಾವು ಇರೋ ಮಠ, ನಾವು ಸಾಲಿ ಮಠ, ದೊಡ್ಡ ಜಾತಿ ಅದೇ ತಲೆಯಾಗ ತುಂಬಿಕೊಂಡಿದ್ರು ಅವ್ರು. ಹಿಂಗೆ ಟಾಕೀಸ್ಗೆ ಹೋದೆವು ಸಿನಿಮಾಕ್ಕೆ. ಒಬ್ಬ ಹೆಣ್ಮಗಳು ಟಿಕೆಟ್ ತೆಗ್ಸೋದ್ರಾಗ ಕಾಲು ಹತ್ತದ ಕೂಡಲೇ ಬಾಯಿಲಿ ಯಾವ ಪಾಪದಾಗ ಬಿಡ್ಬೇಕಂತ ಮಾಡಿ ಕೋಡಿ ಅಗಳೇ ನೀನು ಕಾಲು ಎತ್ತದ ನಮಸ್ಕಾರ ಮಾಡಂದ್ಲಕ್ಕಿ. ಇಂಥ ಬೈಗಳು ತೊಗೊಂಡು ಏನು ಮಾಡ್ತೀರೇ ಅಪ್ಪ ನೀವು? ಅದಕ್ಕೆ ಮಹಾ ಸರ್ವಜ್ಞ ಒಂದು ತ್ರಿಪದಿ ಹೇಳ್ತಾನೆ, ಲಕ್ಷ್ಯ ಕೊಟ್ಟು ಕೇಳ್ರಿ. ನಾ ಐಗೊಳಗೆ ಹಿಡ್ಕೊಂಡ ಮಾತಾಡ್ತೀನಿ. ಸುಟ್ಟ ಬೂದಿಯ ತಂದು ದಟ್ಟವಾಗಿಯೇ ಬಡೆದು ಶ್ರೇಷ್ಠ ಸ್ವರ್ಗವನ್ನು ಒಡರುವಡೆ ಕತ್ತೆ ತಾ ಪಟ್ಟ ಕೇಡೇನು ಸರ್ವಜ್ಞ. ಏನ್ರಿ ಹಿಂಗಂದ್ರೆ 3 ಬಟ್ ರಬ್ಬಗೆ ವಿಭೂತಿ ಹಚ್ಕೊಂಡು ಸ್ವರ್ಗಕ್ಕೆ ಹೋತೀನಂದ್ರೆ ಹುಚ್ಚ ಚಂತನ ಬೂದಿಯಾಗೆ ಹೊಳ್ಯಾಡ್ತದ ಕತ್ತಿ ಯಾಕೆ ಹೋಗಂಗಿಲ್ಲ ಅಂಥೇಳಿ ಸರ್ವಜ್ಞ ಕವಿ ಕೇಳ್ತಾನೆ. ಬ್ರಾಹ್ಮಣರಿಗೂ ಬಿಟ್ಟಿಲ್ರಿ. ಏನು 3 ಎಳೆ ಜನವಾರ ಹಾಕ್ಕೊಂಡು 3 ಎಳೆಯನ್ನು ಹುಟ್ಟಾತ ಹಾರುವಡೆ ಸ್ವರ್ಗಕ್ಕೆ, 3 ಎಳೆಯನ್ನು ಹುಟ್ಟಾತ ಹಾರುವಡೆ ಸ್ವರ್ಗಕ್ಕೆ, 100 ಎಳೆಯ ಕೌದಿ ಹೊದ್ದಾತ ತಾ ಹಾರಲೆ ಕೈಯ ಸರ್ವಜ್ಞ. 3 ಎಳೆ ಜನವಾರ ಹಾಕ್ಕೊಂಡು ಸ್ವರ್ಗಕ್ಕೆ ಹೋತೀನಂದ್ರೆ ಅಂಥ 1000 ಎಳೆ ಕಂಬಳಿ ಹೊತ್ಕೊಂಡಂಥ ಕುರುಬರು ಸಿದ್ದಪ್ಪ ಯಾಕೆ ಹೋಗಲೇ ಅಂಥೇಳಿ ಕೇಳ್ತಾರೆ. ಅದಕ್ಕೆ
ಜನಿವಾರ ಮುಖ್ಯ ಅಲ್ಲ, ಲಿಂಗ ಮುಖ್ಯ ಅಲ್ಲ, ನಮ್ಮ ಧರ್ಮ ನಮಗೆ ಆಚರಣೆ ಇರಲಿ, ಎಲ್ಲರೂ ಒಂದೇ ಅನ್ನುವಂಥ ಭಾವ ಯಾರಲ್ಲಿ ಬರ್ತದೋ ಅವರೇ ಶರಣರು ಅನ್ನುವಂಥ ಮಾತನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ದೇಶದೊಳಗೆ ನಮ್ಮ ಕರ್ನಾಟಕದೊಳಗೆ ಮಠಾಧೀಶರಿಗೇನು ಕಡಿಮಿಲ್ಲ. ಯಾರೋ ಒಬ್ಬರು ಮಠಾಧೀಶರು ಮಾಡಬಾರ್ದು ಮಾಡಿ ಅಪಚಾರಕ್ಕೆ ಈಡಾಗಿದ್ರೆ ಎಲ್ಲರನ್ನೂ ಹಾಗೆ ತಿಳ್ಕೊಬೇಡ್ರು ಯಪ್ಪ. ಬಿಡದಿಯ ಬಿಟ್ಟೆನೆಂದರು ಬಿಡದಿ ಮಾಯೆಯ ನಿತ್ಯಾನಂದರು ಎಲ್ಲೋ ಒಬ್ರು ಇರ್ತಾರೆ. ಹಂಗೆ ನಮ್ಮ ನಿಜಗುಣಾನಂಥ ಅಪ್ಪಗಳು ನಮ್ಮ ಮಧ್ಯೆ ಇರ್ತಾರ ಅನ್ನೋದನ್ನು ಮರಿಬೇಡ್ರಿ ನೀವು. ಕಾವಿ ಬಟ್ಟೆಯನ್ನು ತೊಟ್ಟು ಸಮಾಜ ಸೇವಾ ದೀಕ್ಷೆಯನ್ನು ತೊಟ್ಟು ತಮ್ಮ ಬದುಕನ್ನೇ ಸಮಾಜದ ಕಲ್ಯಾಣಕ್ಕಾಗಿ ಪ್ರವಚನದ ಗಾಳಿಯನ್ನು ಬೀಸ್ತಾ ನಮ್ಮೆಲ್ಲರ ತಲೆಯನ್ನು ಸ್ವಚ್ಛ ಮಾಡುವಂಥ, ಮನಸ್ಸಿನ ಮಲಿನತೆಯನ್ನು ಹೋಗಲಾಡಿಸುವಂಥ ಅವರ ಪ್ರವಚನದ ಬೆಳಕು ನಮ್ಮೆಲ್ಲರ ಬಾಳನ್ನು ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಅದೆಷ್ಟು ಮಠಾಧೀಶರು ನಮ್ಮ ಸುಖಕ್ಕಾಗಿ ನಮ್ಮ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಾವು ನೆನಪಲ್ಲಿ ಇಟ್ಕೋಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಿಂಗೆ ಮಾತಾಡಿದ್ರೆ ಒಂದು ಭಾಳ ಲೇಟ್ ಆಗ್ತದೆ ರೀ. ನಮಗೆ ನಗೆ ಹಬ್ಬ ಮಾಡಂದಾರ, ಬರೀ ಸೀದಾ ನಗೆ ಹಬ್ಬಕ್ಕೆ ಬಂದುಬಿಡ್ತೀನಿ. ಗಂಡ ಹೆಂಡ್ತಿ ಜೋಕ್ ಭಾಳ ಚಂದ ಹೇಳಿದ್ರು ನಮ್ಮ ಬಾಬಾಗೌಡ ಪಾಟೀಲ್. ನಾವೊಂದೆರಡು ಹೇಳಿಬಿಡ್ತೀನಿ ರೀ. ಗಂಡ ಹೆಂಡ್ತಿ ಕಡೆ ಹಾಸ್ಯ ಭಾಳ ಇರ್ತಾವೆ. ನೋಡ್ಬೇಕ್ರಿ. ಹಿಂಗೆ ಹೊಸ್ದಾಗಿ ಲಗ್ನ ಆತು, ಮನೆಗೆ ಬಂದು ಸೊಸಿ ಮುಂಜಾನೆ ಎದ್ದು ಕೂಡಲೇ ಜಳಕಕ್ಕೆ ಹೊಂಟಾಳ. ಹೋಗ್ಬೇಕಿಲ್ರಿ ರೀ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ರೆಕ್ಸೋನ ಹಾಕ್ಕೊಳ್ಳ ಡವ್ ಹಾಕ್ಕೊಳ್ಳ ಅಂದ್ಲು. ಮೊದಲು ಬಾಗಿಲು ಹಾಕೋರಲ್ಲ ಅಂದವ ಗಂಡ, ಮೊದಲು ಬಾಗಿಲು ಹಾಕೋ ಅಂದ. ಅವ್ರು ತಂಗಿ ಕೂತಿದ್ಲು ಮಗ್ಗಲ್ಕ, ಬರೇ ಬಾಗಿಲು ಹಾಕ್ಕೊಂಡ್ರೆ ನಡೆಯಂಗಿಲ್ರಿ ವೈನಿ, ಚಿಲಕ ಹಾಕೋರಿ ಕೊಂಡಿ ಹಾಕೋರಿ ಅಂದ್ಲದು. ಮತ್ತೆಲ್ಲ ಭಾಳ ಮಂದಿ ಗಂಡ್ಮಕ್ಳು ಬಂದಿರಿ. ಹಿಂಗೆ ಗಂಡ ಹೆಂಡ್ತಿ ಕುಡ್ಕೊಂಡು ಗುಡಿಗೆ ಹೋದ್ರಿ. ಗುಡಿಗೆ ಹೋಗೋ ಹುಚ್ಚು ಭಾಳ ಮಂದಿಗೆ ಬಿಟ್ಟಿಲ್ಲ, ಅದು ಬಿಡೋದು ಇಲ್ರಿ. ಅವ್ರಿಗೆ ಸಮಾಧಾನ ಆಗಂಗಿಲ್ಲ ಹೋಗ್ಲಿಕ್ಕಂದ್ರೆ. ಗುಡಿಗೆ ಹೋದ್ರು, ಗುಡಿಯಾಗೇನು ಪೂಜಾರಪ್ಪ ಯಾರ ಹೆಸರಲ್ಲೇ ಮಂಗಾರತಿ ಮಾಡಲಿ ಅಂದನ್ರಿ. ಒಂದು ಕೂಡಲೇ ಗಂಡ ಅಂದ, ನನಗೆ ಬ್ಯಾಡ್ರಿ, ನನ್ನ ಹೆಂಡ್ತಿಗೆ ಭಾವನ ಆಕಿಗೆ ಮಾಡ್ರಿ ಅಂದ. ಮತ್ತು ನಿಮಗೆ ಅಂದ. ನಂದು ಮನ್ಯಾಗ ಆಗೈತ್ರಿ ಅದು, ಮಂಗಾರತಿ ಮಾಡ್ಕೊಂಡೆ ಕರ್ಕೊಂಬಂದ ನನ್ನ ಹೆಂಡ್ತಿ ಅಂದನ್ರಿ. ಒಂದು ಕೂಡಲೇ ಅದಕ್ಕೆ ನಮ್ಮ ನಾಡ ಖ್ಯಾತ ಕವಿ ಎಚ್ ಡುಂಡಿರಾಜ್ ಅವರು ಭಾಳ ಚಂದ ಚುಟುಕು ಬರೀತಾರ. ದೇವರಿಗೆ ಮೊದಲು ನೈವೇದ್ಯ ನಂತರ ಮಂಗಳಾರತಿ, ದೇವರಿಗೆ ಮೊದಲು ನೈವೇದ್ಯ ನಂತರ ಮಂಗಳಾರತಿ, ಪತಿದೇವರಿಗೆ ಮೊದಲು ಮಂಗಳಾರತಿ ನಂತರ ನೈವೇದ್ಯ. ಭಾಳ ಚಂದ ಬರೀತಾರೆ. ಅದಕ್ಕೆ ನೋಡ್ಬೇಕ್ರಿ ಹಾಗೆ ಗಂಡ ಹೆಂಡ್ತಿ ಕಡೆ ಭಾಳ ಹಾಸ್ಯ ಪ್ರಸಂಗಗಳು ಭಾಳ ಇರ್ತಾವೆ. ಹಿಂಗೆ ಗಂಡ ಶಾಲಿ ಮಾಸ್ತರ, ಕಾಲೇಜ್ ಮಾಸ್ತರ ಎಲ್ಲ ಪಿರಿಯಡ್ ತೊಗೊಂಡು ಮನೆಗೆ ಬಂದ ಹೆಂಡ್ತಿ ಎಲ್ಲ ಅಡುಗೆ ಮಾಡಿಟ್ಟು ಚಂದ ಮಕ್ಕೊಂಡು ಟಿ ವಿ ನೋಡಾಕತ್ತು. ಏನು ಮಕ್ಕೊಂಡಿ ರಗಡಿ 70 kg ಎಮ್ಮೆ ಆಗಿದೆ ಹೇಳು, ಎದ್ದು ಊಟಕ್ಕೆ ಬಡಿಸಿ ಹೇಳ ಅನ್ನೋ. ಯಾಕ್ರಿ ದೇವ್ರ ಕೈ ಕೊಟ್ಟಿಲ್ಲ ನಿಮಗೆ, ಹಾಕ್ಕೊಂಡು ಬಡಿಸ್ಕೊಂಡು ಊಟ ಮಾಡ್ರಿ ಅಂದ್ಲು. ಅವ ಗಂಡ ಸಂಗೀತ ಪ್ರೇಮಿಯಾಗಿದ್ದ. ಹಾಯಾಗಿ ಬಿದ್ದಿರು ನೀನು ಕತ್ತೆಯ ಹಾಗೆ, ಹೆಸರ ಕತ್ತೆಯ ಹಾಗೆ ಅಂದನ್ರಿ. ಪಟ್ನೆ ಎದ್ದು ಕೂತ್ ಬಂದೆಯ ಬಾಳಿಗೆ ದೆವ್ವಾಗಿ, ಬಂದೆಯ ಬಾಳಿಗೆ ಭೂತಾಗಿ ಅಂದ್ಲತ್ತ. ಯಪ್ಪುಗಳೇ, ಜೀವನ ಪರ್ಯಂತ ನಿಮ್ಮ ಸೇವಾ ಮಾಡಿರ್ತಾರೆ ನಿಮ್ಮ ಹ್ಯಾಂಡ್ರು. ಎಂದರೆ ಹೆಣ್ಮಕ್ಳಿಗೆ ತಲೆ ನುಸಿದ್ರೆ ಒಂದು ಜರ ಹಾಲು ಕಾಸು ಕೊಟ್ಟು ಚಹಾ ಮಾಡಿದ್ರೆ ನಿಮ್ಮ ಕೈ ಮುರಿಯಂಗಿಲ್ಲ ಅಂಥೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಆರಾಮಿಲ್ಲಾರ್ದಾಗ ತ್ರಾಸಾದಾಗ ಏನು ಮಾಡಿದ್ರೆ ನಾ ಗಂಡದಿನಿ, ನಾ ಏನೂ ಮಾಡಬಾರ್ದು ತಿಳ್ಕೊಬೇಡ್ರಿ. ನೀವೆಲ್ಲ ಮನೆ ನಿಮ್ಮದೇ, ಮಕ್ಕಳು ನಿಮ್ಮವೇ. ನಿಮಗೆ ಮನ್ಯಾಗ ಒಂದಿಷ್ಟು ಕೆಲಸ ಮಾಡಿದ್ರೆ ನಿಮಗೇನು ತ್ರಾಸಾಗಂಗಿಲ್ಲ. ಅದಕ್ಕೆ ಹಾಡ ಮುಂದುವರಿಸ್ತೀನಿ. ಭೀಮಸೇನನೊಳ ಮಹಾರಾಜರು ಗಂಡಸರಲ್ಲವೇ, ನಿಮ್ಮ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ, ನೆನ್ನೆಯ ತನಕ ನೀನೇ ದುಡಿದೆ ಈ ಸಂಸಾರಕ್ಕೆ ಜೀವತೇದೆ, ಈ ದಿನವಾದರೂ ನಿನ್ನ ಸೇವೆಯ ಮಾಡುವೆ ಚಿನ್ನ, ರಪಬಂ ಭಬಬಂ ಭಬಬಂ ಎಂದರೆ ಒಂದಿಷ್ಟು ಅನ್ನ ಮಾಡಿದ್ರೆ, ಒಂದಿಷ್ಟು ಚಹಾ ಮಾಡಿಕೊಟ್ರೆ, ಒಂದಿಷ್ಟು ಹಾಲು ಕಾಸು ಕೊಟ್ರೆ ಏನೂ ಘಾತ ಆಗಂಗಿಲ್ಲ, ನಿಮಗೆ ಅಭಿಮಾನಕ್ಕೇನು ಕಡಿಮೆ ಆಗಂಗಿಲ್ಲ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ
ನೀವು ಭಾಳ ಖುಷಿ ಪಡಬೇಡ್ರೆ ನಿಮ್ಮ ಪರವಾಗಿ ಮಾತಾಡಿದೆ ಅಂತೇಳಿ ಹಿಂಗೆ ಹೆಣ್ತಿ ಅನ್ಲತ್ತು ಗಂಡಗೆ. ಏನು ರೀ ಯಾಕೆ ನೋಡ್ರಿ ಮುಂಜಾನೆ ಹಿಡಿದು ಬರೀ ಅರ್ಧ ತಲೆ ನುಸಾಕತ್ತದ್ರಿ ಅನ್ಲತ್ತು. ಅವ ಗಂಡ ಅಂದ ಎಟ್ಟಿರ್ತದೆ ಅಟ್ಟೆ ನುಸ್ತದಲ್ಲಿ ತಲೆ ಅನ್ಲತ್ತು ಅವಾಗ. ಆಫ್ ಮಾಡಿ ಇಟ್ಟುಬಿಟ್ಟಿನ್ರಿ ಅವ. ಮತ್ತಿನ್ನಿಲ್ಲ ಎಲ್ಲ ಗಂಡ್ಮಕ್ಕಳು ಹೆಣ್ತಿ ಕರೆ ಅಂದಿಸ್ಕೋತಾರ ತಿಳ್ಕೊಬೇಡ್ರಿ ನೀವು. ಹೊಂದಿಸ್ಕೊಂಡವ್ರು ಹಂಗೆ ಮಾಡ್ತಾರ್ರಿ. ಹಿಂಗೆ ಒಂದು ಬ್ಯಾಸ್ಗೆ ದಿನ ಗಂಡ ಅಂದ ಹೆಣ್ತಿಗೆ ಏಯ್ ಎದ್ದೇಳ ನೀರು ಕಾಸ ಜಳಕ ಮಾಡ್ತೀನಿ ಆಫೀಸ್ಗೆ ಹೋಗ್ಬೇಕಂದ. ಕೆಟ್ಟ ಬ್ಯಾಸ್ಗೆ ಬಿಸಿಲ ಏನು ಬಿಸಿನೀರು ಮಾಡ್ತೀರಿ ತಣ್ಣೀರು ಮಾಡ್ರಿ ಅನ್ಲಕ್ಕಿ. ನಾ ಭಾಳ ಸೂಕ್ಷ್ಮ ಅಂದಿರಿ, ನಮ್ಮ ಮಗು ಎಂದೂ ತಣ್ಣೀರು ಮಾಡಿಸ್ಕೊಟ್ಟಿಲ್ಲ ನನಗೆ. ನೆಗಡಿ ಕೆಮ್ಮ ಬರ್ತದೆ ಬಿಸಿನೀರು ಕಾಸು ಅಂದವ. ನಾ ಕಾಸಂಗಿಲ್ಲ ನೋಡ್ರಿ ಅನ್ಲಕ್ಕಿ. ನೋಡಾ ಮತ್ತೆ ಏನು ಮಾಡ್ತೀನಿ ಅಂದ. ಏನು ಮಾಡ್ತೀರಿ ಅನ್ಲಕ್ಕಿ. ನೋಡಾ ಮತ್ತೆ ಏನು ಮಾಡ್ತೀರಿ ಅಂದ್ಲು. ಮತ್ತೇನು ಮಾಡಲಿ ತಣ್ಣೀರು ಮಾಡ್ತೀನಿ ಅಂದ್ರು. ಇವು ತಿಳಾಕಟ್ಟು ಹೊಂದಿಸ್ಕೊಳಕತ್ತಾನ್ರಿ ಅವ ಭೂಪ. ಇವೆಲ್ಲ ನೋಡ್ಬೇಕ್ರಿ. ಇವು ಮೀಸಿ ಹೊತ್ತು ಗಂಡ್ಮಕ್ಳೆಲ್ಲ ಭಾಳ ಧೈರ್ಯಶಾಲಿಗಳ ತಿಳ್ಕೊಬೇಡ್ರಿ. ಮನ್ಯಾಗ ಒಂದು ಸಣ್ಣ ಚೇಳು ಹೊಡೆದ್ರೆ ನಮ್ಮ ಕೆಲದ ಕರಿರತ್ತಾರ ಅವರು. ಚೇಳು ಹೊಡಿಲಾಕು ಅವರೇ ಬರ್ಬೇಕು, ಆವಿನ ಮರಿ ಹೊಡಿಲಾಕ ಅವರೇ ಬರ್ಬೇಕು. ನಿನ್ನೆ ಹೇಳಿದ್ರಲ್ಲ ಅಪ್ಪವ್ರು ನಾಯಿ ಹೊಡ್ಯಾಕು ಅವರೇ ಕರೀತಾರಂತೇಳಿ. ಅದಕ್ಕೆ ಅಂಥವ್ರು ಇರ್ತಾರೆ. ಅದಕ್ಕೆ ನಮ್ಮ ಡುಂಡಿ ರಾಜರ ಒಂದು ಇತ್ತೀಚಿನ ಒಂದು ಚಲೋ ಜನಪ್ರಿಯ ಚುಟುಕು ಬರೀತಾರೆ ಕೇಳ್ರಿ. ಮದುವೆಗಿಂತ ಮುಂಚೆ ಎಲ್ಲ ಗಂಡಸರು ಮಾತಾಡ್ತಾರೆ ನರೇಂದ್ರ ಮೋದಿ ಹಂಗ ಚಪ್ಪಾಳೆ. ಮದುವೆಗಿಂತ ಮುಂಚೆ ಎಲ್ಲ ಗಂಡಸರು ಮಾತಾಡ್ತಾರೆ ನರೇಂದ್ರ ಮೋದಿ ಹಂಗ. ಮದುವೆ ಆದ್ಮೇಲೆ ಆಗ್ತಾರೆ ಮನಮೋಹನ್ ಸಿಂಗ್ ಗಪ್ಪಿ ಆಗ್ತಾರತ್ತ. ಅದಕ್ಕೆ ಏನಾದರೂ ಇರಲಿ ಎಂಥರ ಇರಲಿ, ಗಂಡ ಹೆಂಡತಿ ಸಂಸಾರಕ್ಕೆ ಎರಡು ಕಣ್ಣು ಇದ್ದಂಗೆ, ರಥಕ್ಕೆ ಎರಡು ಗಾಲಿಗಳಿದ್ದಂಗೆ. ಅದಕ್ಕೆ ಭೇದ ಭಾವ ಮಾಡಬೇಡ್ರಿ. ನಾ ಹೆಚ್ಚ ಅನ್ನುವಂಥ ಜಗಳ ಬಾರದೇ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನೋಡ್ಬೇಕ್ರಿ. ಮತ್ತು ಭಾಳಷ್ಟು ಇಂಥ ಪ್ರಸಂಗಗಳು ಭಾಳ ಇರ್ತಾವೆ ಗಂಡ ಹೆಂಡತಿ ಕಡೆ. ಮತ್ತು ಮೊನ್ನೆ ಈಗೀಗ ಇವೆಲ್ಲ ಫೋನ ವಾಟ್ಸಪ್ ಬಂದದ ನೋಡ್ರಿ. ಈ ವಾಟ್ಸಪ್ ನಾವು ಮೊನ್ನೆ ಒಂದು ಭಾಳ ಡೇಂಜರ್ ಜೋಕ್ ಬರ್ತಿರಪ್ಪ. ಹಿಂಗೋ ಲಗ್ನ ಆತ್ರಿ. ಲಗ್ನಾಗ 6 ತಿಂಗಳಾಯ್ತು. ಧಾರವಾಡಕ್ಕೆ ಮನೆ ಮಾಡಿದ್ರು ಗಂಡ ಹೆಂಡ್ತಿ. ಮನೆ ಮಾಡಿದ್ರು. ಅವ ಬಿಸ್ನೆಸ್ ಮ್ಯಾಲೆ ಊರು ತಿರುಗಾಡವ ಅವ ಗಂಡ. ಆ ಊರ ಈ ಊರು ಹಾದ. ಊರಿಗೆ ಹೋಗೋಣ ಇದು ಪಾಪ ಹೆಂಡ್ತಿ ಸಣ್ಣಕ್ಕಿ ಅದೇ ಲಗ್ನಾಗಿ ಬಂದಾಳ. ಅನುಭವ ಕಡಿಮೆ. ಅಕ್ಕಿಗೆ ಅಂಜಿಕೆ ಬತ್ತು. ಪಕ್ಕಕ್ಕೆ ಭಾವನಾ ಅನ್ನೋ ಹುಡುಗಿ ಇದ್ಲು, BA ಕಲಿ ಹುಡುಗಿ. ಆ ಹುಡುಗಿ ಕರೆದ್ಲು, ಬಾರವಾ ನನ್ನ ಗಂಡ ಊರಿಗೆ ಹೋಗೋಣ, ನನಗೆ ಭಾಳ ಅಂಜಿಕೆ ಬರ್ತದೆ, ಇವತ್ತು ನನ್ನ ಜೊತೆ ಮಲ್ಕೊಳಕ್ಕೆ ಬಾ ಅಂದಡ್ರಕ್ಕಿ. ಅವಾಗ ಆ ಹುಡುಗಿ ಏನಬೇಕ್ರಿ, ಭಾಳ ವಿಚಿತ್ರ ಇದೀರಿ ಯಾಕೆ ಗಂಡ ಹೆಣ್ತೀನಿ ನೀವು, ಹುಡುಗಾಟ ಹಚ್ಚಿರೇನ, ಇಲ್ಲಿ ಆಟ ಹಚ್ಚಿರೇನ ಅಂದ್ಲು. ಯಾಕೆ ಅಂದ್ಲು, ಏನು ಮತ್ತೇನೆ ಯಾಕೆ, ನಿನ್ನ ಗಂಡ ಊರಿಗೆ ಹೋದಾಗ ನೀ ಕರಿತಿ, ನೀವಾದಾಗ ನಿನ್ನ ಗಂಡ ಕರಿತಾನಂದ್ಲತ್ತ. ಯಪ್ಪ ಏನು ಅನಾಹುತರು ಯಪ್ಪ, ದಯಮಾಡಿ ಇಂಥ ಅನಾಹುತ ಮಾಡಬೇಡ್ರು ಯಪ್ಪ. ದಯಮಾಡಿ ಇಂಥ ಅನಾಹುತ ಮಾಡಬೇಡ್ರಿ. ಒಂದು ಹೆಂಡತಿ 2 ಮಕ್ಕಳು ಕರ್ಕೊಂಡು ಸಂಸಾರ ಮಾಡೋದೇ ರಗಡ್ ರಾಮಾಯಣ ಆಗ್ಯದ. ವಿಷಮ ಸಂಸಾರವಿದು ಕನಸೆಂದು ನೋಡ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಅಲ್ಲಮರ ಮಾತು ನೆನಪು ಮಾಡ್ಕೋರೋ ಯಪ್ಪ. 2 ಕಟ್ಕೊಂಡು ಹೆಣ್ಮಕ್ಳಿಗೆ ತ್ರಾಸ ಮಾಡಿ ಹೈರಾಣ ಮಾಡಿ ಏನು ಜೀವನದಾಗ ಸಾಧಿಸ್ತೀರಿ? ಹುಚ್ಚು ನಾಯಿ ಆದಂಗೆ ಹೋತವ್ರು ಎಲ್ಲ ಭಾಳ ಮಂದಿ. ನಾಯಿ ಪಾಡಾಗಿಬಿಡ್ತದೆ, ಅಲ್ಲಿ ಹೋಗಿ ತಿಕ್ಕಿ ತಳ್ತಾಳ, ಇಲ್ಲಿ ಹೋಗಿ ಅಕ್ಕಿ ತಳ್ತಾಳ. ಹಿಂಗೆ 2 ಕಟ್ಕೊಂಡು ನೀವು ಜೀವನ ಹಾಳು ಮಾಡ್ಕೋಬೇಡ್ರಿ. ಅದಕ್ಕೆ ಗಂಡನ ಯೋಗ್ಯತೆ ಗೊತ್ತಾಗುವುದು ಹೆಂಡತಿಗೆ ತವರಿಗೆ ಹೋದಾಗ, ಮಗಳ ಯೋಗ್ಯತೆ ಗೊತ್ತಾಗುವುದು ಕಾಲೇಜಿನ ಮೆಟ್ಟಲು ಸೇರಿದಾಗ, ಮಕ್ಕಳ ಯೋಗ್ಯತೆ ಗೊತ್ತಾಗುವುದು ತಾಯಿ ತಂದೆಗೆ ವಯಸ್ಸಾದಾಗ ಅಂಥೇಳಿ ಒಬ್ಬರು ಬರೀತಾರೆ. ಅದಕ್ಕೆ ನಮ್ಮ ಸುಂದರವಾದ ಜೀವನ ಹಾಳು ಮಾಡಿಕೊಳ್ಳೋದು ಬೇಡ ಅನ್ನೋ ಮಾತನ್ನು ಇನ್ನೊಮ್ಮೆ ಇಲ್ಲಿ ಹೇಳ್ತಾ, ಯವ್ವ ದಯಮಾಡಿ ಇವೆಲ್ಲ ಸಂಕ್ರಾಂತಿ ಬತ್ತು ನೋಡ್ರಿ, ಎಲ್ಲ ಬಂದು ನೀವು ಪ್ರವಚನ ಕೇಳಾಕತ್ತೀರಿ. ಭಾಳ ಮಂದಿ ಹೋಗಿ ಅಲ್ಲೆಲ್ಲಿ ನೀರಾಗ ಮುಳುಗುದು, ಅಲ್ಲಿ ನೀರಾಗ ಮುಳುಗುದೆ, ಇಲ್ಲಿ ನೀರಾಗ ಮುಳುಗುದೆ, ನೀರಾಗ ಮುಳುಗಿ ಎಲ್ಲ ಪಾಪ ಕಳ್ಕೊಂಡು ಫ್ರೆಶ್ ಆಗಿ ಬರೋವ್ರಿ ಇವರು. ಏನು ಬರ್ತದ್ರಿ ನೀರಾಗ ಮುಳುಗಿ ಎದ್ರೆ ಏನಾಗೋದಿಲ್ಲ. ಅದಕ್ಕೆ ಸರ್ವಜ್ಞ ಕವಿ ಭಾಳ ಚಂದ ಬರೀತಾನೆ ಕೇಳ್ರಿ. ಮೀಪರೆ ಪೋಪರೆ ಪಾಪವೇನದು ಕೆಸರೆ, ಮೀಪರೆ ಪೋಪರೆ ಪಾಪವೇನದು ಕೆಸರೆ, ಮೀಪರೆ ಮೈಯ ಮಲಪೋಪುದ ಪಾಪ ಲೇಪವಾಗಿಪ್ಪು ಸರ್ವಜ್ಞ. ಊರದೇ ಪಾಪ ಮಾಡಿ ನೀರಾಗ ಮುಳುಗಿ ಎದ್ರೆ ಪಾಪ ಹೋಗ್ಲಾಕ ಅದು ದೇಹಕ್ಕೆ ಕಂಚಿದ ರಾಡೇನು ಕೆಸರೇನದು ಅಲ್ಲ, ಅದು ಮನಸ್ಸಿಗೆ ಹಚ್ಚಿದಂಥ ಪಾಪ. ಆ ಪಾಪ ಪ್ರಾಯಶ್ಚಿತ್ತದಿಂದ ಸತ್ಕಾರ್ಯಗಳಿಂದ ಹೋಗ್ತದೆ ವಿನಃ ನೀರಾಗ ಮುಳುಗುವುದರಿಂದ ಹೋಗುವುದಿಲ್ಲ ಅನ್ನುವಂಥ ನೀರ ಕಂಡಲ್ಲಿ ಮುಳುಗುವರಯ್ಯ,
ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ನೀರಲ್ಲಿ ಮುಳುಗಿದಡೇನಾಗುವುದಯ್ಯ. ಸಿದ್ದರಾಮೇಶ್ವರ ವಚನ. ದೊಡ್ಡ ಚಪ್ಪಾಳೆ ತಟ್ರಪ್ಪ. ಏನು ಶರಣರು, ಏನು ಶರಣೆಯರು, ಏನಿಲ್ಲೆಲ್ಲ ಬಂದು ಏನು ನಮಗೆ ಅತ್ಯಂತ ಸಂತೋಷ. ಎಲ್ಲ ಶರಣರ ಜೀವನದ ಕಥೆ ಓದ್ರಿ, ಅವರ ವಚನಗಳನ್ನು ಕೇಳ್ರಿ. ಬರೇ ತಿಕ್ಕಿದ್ದು ತೊಳೆದಿದ್ದು ಮಾಡಿದ್ದು ಏನು ಪೂಜೆ ಸಮಾನ ಜಗಾಡ್ತಾರೆ ಯವ್ವ ಅಕ್ಕ ತಂಗಿಯರು. ನೀ ಮಾಡು ಯಾಕೆ ಜಗಾಡ್ತೀರಲ್ಲ, ಎಲ್ಲ ಕಟ್ಟಿ ಮ್ಯಾಲೆ ಇಡ್ರಿ ಕಡೆ ಅಂದೀವಿ ನಾವು. ಅದಕ್ಕೆ 108 ದೇವ್ರ ಪೂಜೆ ಮಾಡಿ ಏನು ಬರುವುದೇನದ ಆಗುವುದೇನದ. ನನಗೆ ನಮ್ಮ ಮನ್ಯಾಗ ಎಲ್ಲರೂ ಬೈತಾರೆ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಕಾಯಿ ಹೊಡೆಯಂಗಿಲ್ಲ, ಸುಮ್ಮ ಹಾಡ್ಕೋತ ಹೋತಾಳ ನೋಡಿಕೆ ಅಂಥೇಳಿ. ನನಗೆ ಮೆಚ್ಕೊಳ್ಳೋರು ಅದಾರ, ಹಿಂಗೆ ಬೈಯೋರು ಅದಾರ. ದಯಮಾಡಿ ಕೈ ಮುಗಿದು ಹೇಳ್ತೀನಿ ರೀ ಯವ್ವ. ನಾ ಸ್ವಲ್ಪ ಹಳಿ ಸಿನಿಮಾ ಹಾಡು ಭಾಳ ನೆನಪಾತಿರ್ತಾವೆ ನನಗೆ. ಭಲೇ ಹುಚ್ಚ ಸಿನಿಮಾ ಹೆಸರು. ಡಾಕ್ಟರ್ PB ಶ್ರೀನಿವಾಸ್ ಅವರ ಮಧುರ ಧ್ವನಿ, ಅದಕ್ಕೆ ಡಾಕ್ಟರ್ ರಾಜಣ್ಣವರ ಒಂದು ಅಭಿನಯ. ಚಿ ಉದಯಶಂಕರ್ ಭಾಳ ಚಂದ ಬರೀತಾರೆ. ಕೇಳ್ರಿ, ಪೂಜೆ ಮಾಡೋರು ಹೆಂಗೆ ಪೂಜೆ ಮಾಡ್ತಾರೆ. ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆ ಎನ್ನುವರು, ನಿನಗೆ ನೈವೇದ್ಯ ಎಂದೆಲ್ಲ ತಾವೇ ತಿನ್ನುವರು. ನೀ ಬಂದು ರುಚಿ ನೋಡು ಒಮ್ಮೆಯಾದರೂ, ಆಗ ಗುಡಿಯಿಂದ ನಿನ್ನನ್ನೇ ಅಟ್ಟಿ ಬಿಡುವರು. ಕಲ್ಲಾದೆ ಏಕೆಂದು ಬಲ್ಲೆ, ಆ ಗುಟ್ಟನ್ನು ಹೇಳಲೇನು ಇಲ್ಲೇ. ಅತಿಯಾಸೆ ತುಂಬಿರುವ ಜನಗಳ ರೀತಿ, ಲಂಚ ತೋರಿಸುತ್ತ ಬೇಡುವ ಭಕುತರ ನೀತಿ, ಈ ಪಾಪಿಗಳ ಕೈಗೆ ಸಿಕ್ಕಿ ನರಳುವ ಭೀತಿ. ಅಲ್ಲವೇ? ಎಷ್ಟು ಚಂದ ಹಾಡು ನೋಡ್ರಿ. ಹಿಂಗೆ ಇಂಥದ್ರಾಗೆ ಹೋಯ್ತು, ಗುಡಿ ಗುಂಡಾರ ಸುತ್ತದ್ರಾಗೆ ಹೋಯ್ತು. ವಾಕಿಂಗ್ ಆಗಿ ಸ್ವಲ್ಪ ಕಾಲು ಚಲೋ ಆಗ್ಬೋದೇ ವಿನಃ ಮತ್ತೊಂದಿಲ್ಲ, ಬಂದಿದ್ದಿಲ್ಲ, ಬಾರಿಸಿದ್ದಿಲ್ಲ, ಏನೂ ಅದರಿಂದ ಸುಖ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ, ಮೊನ್ನೆ ಒಂದು ಕತ್ತಿ ಬಂದಿತ್ತು ನೋಡ್ರಿ ಇಲ್ರಿ. ಅಪ್ಪ ಮಗ ಒಂದು ಗುಡಿಗೆ ಹೋದ್ರು. ಆ ಹೊರಗೆ ದೊಡ್ಡ ಸಿಂಹದ ಚಿತ್ರ ಹಾಕಿದ್ರಿ. ಆ ಹುಡುಗ ಅಂಜಿ ಓಡಿ ಹೊಂಟ. ಯಾಕೋ ಅಂದ್ರು, ಯಪ್ಪ ಅಲ್ಲಿ ಸಿಂಹದ ಚಿತ್ರದ ನಾವಲ್ಲಪ್ಪ ಅಂದ. ಒಂದು ಕೂಡಲೇ ಅಪ್ಪ ಅಂದ, ಹುಚ್ಚ ಅದು ಕರೆ ಸಿಂಹ ಅಲ್ಲಲೇ ಹುಚ್ಚ, ಕಲ್ಲಿನ ಮೂರ್ತಿ ಅದ ಬಾ ಅಂದ. ಆ ಹುಡುಗ ಅಂತ, ಕಲ್ಲಿನ ಶಿವನೇ ನಮಗೇನೂ ಮಾಡಂಗಿಲ್ಲ ಅಂದ್ರೆ ಒಳಗಿನ ಕಲ್ಲಿನ ದೇವರೇ ಏನು ಮಾಡ್ತಾನೆ, ನೀನು ಬಾ ಹೊರಗೆ ಅಂತವ. ಅದಕ್ಕೆ ಸ್ವಲ್ಪ ಪ್ರಜ್ಞಾವಂತರಾಗಬೇಕು, ನಮ್ಮ ಮೂಢನಂಬಿಕೆ ಹೋಗಬೇಕು, ಏಕದೇವೋಪಾಸಕರಾಗಬೇಕು ಅನ್ನುವಂಥ ಮಾತುಗಳನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತೂ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಹೇಳಿದ್ರು ಬಿಡಂಗಿಲ್ಲ ರೀ ಅವರು. ಶಕುನ ಕೇಳೋದು, ಜ್ಯೋತಿಷ್ಯ ಕೇಳೋದು, ಯಾರ ಕೈಯಾಗರೆ ಕೈ ಕೊಡೋದು. ನನಗೆ ಏನು ಗಂಡ ಹೆಣ್ತಿ ರೇಖೆ ಭಾಳ ಚಲೋ ಅದ್ರಿ ಅಂತಾರೆ. ಏನು ಚಲೋ ಇರ್ತದ್ರಿ? ಹಂಗೆ ಸುಮ್ಮ ಹೇಳ್ತಾರೆ. ನಮ್ಮ ತಂಗಿ ಮಗ ಮೊನ್ನೆ ಒಬ್ಬ ತೀರ್ಕೊಂಡನ್ರಿ. ಎಲ್ಲ 2 ಕಡೆ ಕೇಳಿದ್ರು ಅವರು. 82 ವರ್ಷ ಆಯುಷ್ಯದ ಅಂದರು. 2 ಹೆಂಡ್ರು, 4 ಮಕ್ಕಳು ಅಂತ ಹೇಳಿದರು. ಭವಿಷ್ಯ ಜ್ಯೋತಿಷ್ಯ ಹೇಳೋರು. ಪಾಪ ಅದು ಒಂದು ಲಗ್ನ ಇಲ್ಲ, ಏನಿಲ್ಲ. ಎಕ್ಸಿಡೆಂಟ್ದಾಗ ನಮ್ಮ ಕೂಸ ಸತ್ತು ಹೋಯ್ತು. ಅದಕ್ಕೆ ಯಾರ ಹಣೆ ಬರೆಯಂಗಿಲ್ಲ. ಅವ್ರ ಭವಿಷ್ಯ ಅವ್ರಿಗೇ ಗೊತ್ತಿರಂಗಿಲ್ಲ. ಗೊತ್ತಿರ್ಲಾರ್ದಕ್ಕೆ ಈ ಉಪಜೀವನ ಮಾಡ್ಕೋತ ತಿರುಗಾಡ್ತಾರೆ. ಭವಿಷ್ಯ ಜ್ಯೋತಿಷ್ಯ ವಾಸ್ತು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ್ರೋ ಯಪ್ಪ ಯವ್ವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾರೇ ಬರ್ತಾರ್ರಿ ಅದು ಇಲ್ಲಿ ತೆಗೀರಿ, ಅದು ಇಲ್ಲಿ ಹಚ್ಚಿರಿ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಬೇರೆ ಅನ್ನೋ ಲಟಾಪಟಿ ತುಂಬಿದೆ ತಾತ ಬಂದು ನೋಡು ನಿನ್ನಯ ಮಕ್ಕಳ ಪೈಪೋಟಿ. ದಿಕ್ಕುಗಳಿಗೆ ಭೇದ ಭಾವ ಮಾಡ್ತೀವಿ, ಅಲ್ಲಿಂದ ಇಲ್ಲಿ ಮಾಡ್ತೀವಿ. ಅದಕ್ಕೆ ನಮ್ಮ ನಾಗರಾಜ ಅಂಥೇಳಿ ನಮ್ಮ ಒಬ್ಬ ಕವಿ ಬರೀತಾನ, ವಾಸ್ತು ಎಂದು ನಂಬಿ ವಸ್ತುಗಳ ಅತ್ತಿತ್ತ ಸರಿಸಿ ನೋಡಿದೆ, ಏನೂ ಬದಲಾವಣೆಯಾಗಿಲ್ಲ. ಮನಸ್ಸು ಬದಲಾವಣೆಯ ಮಾಡಿ ಭಾವನೆಗಳನ್ನು ಬದಲಾಯಿಸಿದೆ, ಬದುಕು ಸುಂದರವಾಗಿತ್ತು ನೋಡ ಅಂತ ಬರೀತಾರೆ. ಅದಕ್ಕೆ ಕೈಯಲ್ಲಿ ಇರುವ ರೇಖೆಗಳನ್ನು ನಂಬಿ, ಕಾಣದ ಹಣೆ ಬರ ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ನಮ್ಮ ಆತ್ಮವಿಶ್ವಾಸ ಕಾಯಕವನ್ನು ನಂಬಿ ಬದುಕನ್ನು ಸುಂದರಗೊಳಿಸೋಣ ಅನ್ನೋ ಮಾತನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಅಪ್ಪೋರು ಹೇಳಿದರು ಒಂದು ಹಾಡ ಹಾಡ್ತಾ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ಒಂದು ಹಾಡ ಹಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಆಕಾಶದಾಚೆಯಲ್ಲೋ ದೇವರಿಲ್ಲವೋ
ಬೇಡವೋ ಆ ಮಾಯಗಾರ ತಾನು ಇಳೆಯಲಿಲ್ಲವೋ ಗುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಬರುವನು ಒಂದಾಗಿ ಕಂಪಿನಲ್ಲಿ ತಂಪಿನಲ್ಲಿ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಇರಲಿ ಇರಲಿ ಎಂದು ಹೀಗೆ ಹರುಷ ಹರುಷ ಅನ್ನುವಂಥ ಒಳ್ಳೆಯ ಹಾಡುಗಳನ್ನು ಕೇಳೋಣ, ವಚನಗಳನ್ನು ಕೇಳೋಣ. ಲಾಸ್ಟಿಗೆ 2 ಜೋಕ್ ಹೇಳಿ ಮುಗಿಸ್ಬಿಡ್ತೀನಿ ರೀ. ಈ ಮಕ್ಕಳ ಕಡೆ ಲಕ್ಷ ಕೊಡ್ರು ಅಯ್ಯಪ್ಪ. ಮೇಲ ಫಿಮೇಲ ಎಲ್ಲ ಇಮೇಲ್ದಾಗೆ ಬೀಜಿ ರೀ. ಬರೇ ತಲೆ ಡಗ್ಗಿಸ್ಕೊಂಡು ಸರಿಸೋದು. ಏನು ಹುಡುಗರು ಹುಡುಗಿಯರು ಫ್ಯಾಷನ್ ಮಾಡಾಕತ್ತವ್ರು ಯಪ್ಪ. ಇಲ್ಲಿನ ಎಲ್ಲ ಬಂದು ಕೂತವ್ರು ಚಲೋ ಅದಾರ ರೀ. ಭಾಳ ಹುಡುಗರು ನೋಡ್ರಿ ನೀವು, ಎಡಕ್ಕೆ ಪೂರಾ ತಲೆ ಬೋಳಿಸ್ಕೊತಾವ, ಬಲಕ್ಕೆ ಹಿಂಗೆ ಉದ್ದು ಕೂದಲ ಬಿಡಾತಾವ. ಎಡಕ್ಕೆ ಪೂರಾ ತಲೆ ಬೋಳಿಸ್ಕೊತಾರ್ರಿ, ಬಲಕ್ಕಿಟ್ಟು ಉದ್ದು ಕೂದಲ ಬಿಡ್ಕೊತ ಬರಾಕತ್ತವ್ರಿ ಹುಡುಗರು ರೀ. ಎಡಕ್ಕೆ ಬಲಕ್ಕೆ ತಲೆ ಬೋಳಿಸ್ಕೊತಾವ, ಮ್ಯಾಲೊಂದು ಬುಟ್ಟಿ ಹಾಕೊಂಡವ್ರು ಹಂಗೆ ಬಂದು ಬಿಡ್ತಾರೆ. ಮನೆ ನಮ್ಮ ತಮ್ಮನ ಮಗ ತಂಗಿ ಮಗ ಹಿಂಗೆ ಕಟಿಂಗ್ ಮಾಡ್ಕೊಳಮ್ಮ, ಹಿಂಗ್ಯಾಕೆ ಮಂಗೆ ನಂಗೆ ಕಾಣ್ತೀರಿ ಲೇ ಅಂದೆ. ನೀವು ಓಲ್ಡ್ ವುಮನ್ ಇಂದು ಅತ್ತೆ, ನಿನಗೆ ಗೊತ್ತಾಗಲಿದ್ದು ಫ್ಯಾಷನ್ ಅಂತ. ಉಚ್ಕೋಡಿಗಳ್ಯಾಗ ಹೋರಿ ಅಂದೇನ. ದೊಡ್ಡ ಊರಾಗ ಹೆಣ್ಮಕ್ಳು ಬಳಿ ಇಲ್ಲ ಟಿಕ್ಳಿ ಇಲ್ಲ ತೆಗೆದು ಒಗಿತಾವ. ಅವು ಒಗದಿದ್ದು ಬಳಿ ಟಿಕ್ಳಿ ಬಳಿ ಹಾಕೋತಾವೆ. ಬಳಿ ಹಾಕ್ಕೊಂಡೆ, ಕಿವ್ಯಾನ ಹಾಕ್ಕೊಂಡೆ, ನಮ್ಮಂಗೆ ಉದ್ದುದ್ದು ಕೂದಲ ಬಿಟ್ಕೊಂಡೆ. ಯಪ್ಪ ಹುಚ್ಚುಚ್ಚು ಮಾಡಬೇಡ್ರು ಯಪ್ಪ. ಸಿನಿಮಾ ನೋಡಿ ಲವ್ ಅತ್ತು ಆದ್ರಿ ಮುಂದೆ ಯವ್ ಅತ್ ಬಾಯ್ ಹೊಡ್ಕೊಳಂಗೆ ಆಗ್ತದ್ರು ಯಪ್ಪ. ಭಾಳ ಡೇಂಜರ್ ಹಾಡ್ರಿ ಅಪ್ಪರ. ಒಂದೇ ಸ್ಯಾಂಪಲ್ ಬ್ರೇಕಿಂಗ್ ನ್ಯೂಸ್ ಅತ್ತು ಸಿನಿಮಾ ಹೆಸರು ರೀ. ಹುಡುಗಿಗೆ ಹಾಡ್ತಾನೆ, ಹುಡುಗಿ ಬಾರೆ ಓಡಿ ಹೋಗೋಣ, ಓಡಿ ಹೋಗಿ ಪ್ರೀತಿ ಮಾಡೋಣ, ಆಮೇಲೆ ಟೈಮು ಸಿಕ್ಕರೆ ಒಳ್ಳೆ ಮೂಡು ಬಂದರೆ ಒಂದು ಸಲ ಮದುವೆ ಆಗೋಣ. ಹುಣಿ ಬಡ್ಕೋಬೇಕ್ರಪ್ಪ. ಟೈಮ್ ಸಿಕ್ಕ ಮೂಡು ಬಂದಾಗ ಲಗ್ನ ಅವತ್ತು ಭೂಪ. 8 ದಿವ್ಸನಾಗ ಮೂಡು ಹೋಗಿದ್ರೆ ಜೋಡು ಹೋಗಿದ್ದು ಹುಡುಗಿ ಏನು ಮಾಡಬೇಕು ಯಪ್ಪ. ದಯಮಾಡಿ ಸಿನಿಮಾ 3 ತಾಸ್ನಾಗ ಮುಗೀತದ, ನಾಟಕ 4 ತಾಸ್ನಾಗ ಮುಗೀತದ. ಸಿನಿಮಾ ಮಾಡೋದ್ರಿ ಲಕ್ಷಾನುಗಟ್ಟಲೆ ದುಡ್ಡು ಕೊಡ್ತಾರೆ. ನಿಮಗೆ ಗೊತ್ತಾದ್ರೆ ಕಪಾಳ ಗೆಡ್ಡಿಗೆ ಹೊಡಿತಾರೆ. ಮೊದಲೇ ಹರೆಯದ ಮನಸ್ಸು, ಹುಚ್ಚು ಕೋಡಿ ಮನಸ್ಸು. ಆ ಮಂಗನಂಥ ಮನಸ್ಸನ್ನು ಹಿಡಿದಿಟ್ಕೋಬೇಕು. 30 ಅಲ್ಲ 40 ಅಲ್ಲ, ಆ ಮನಸ್ಸನ್ನು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ನಮ್ಮ ವಿವೇಕದಿಂದ ಬದುಕೋಣ. ನಾವು ಆತ್ಮಸಾಕ್ಷಿಯಾಗಿ ಬದುಕೋಣ. ಬಸವಲಿಂಗಾಯ ನಮಃ.